ಶ್ರೀ ದಸಾಧನಂ ಮಹಾಗಣಪತಯೇ ನಮಃ. ಹಂಗೆ ಒಂದು ಫೋಟೋ ಪ್ರತಿ ವಾರ್ಡಿಗೂ ಗಲ್ಲಿ ಗಲ್ಲಿಗೂ ಸಂಧಿಗೂ ಸಹ ಭೇಟಿ ಕೊಟ್ಟಿದ್ದೀನಿ. ನೆನಪಿರೋದೋ ಗೊತ್ತಿಲ್ಲ. ನಾನೇ ಬಂದು ಯಾವುದೇ ಸಣ್ಣ ರಸ್ತೆನೂ ಬಿಡಲಿಲ್ಲ, ಸಣ್ಣ ಯಾವುದೇ ಒಂದು ಓಣಿನೂ ಬಿಟ್ಟಿಲ್ಲ. ನೀವು ಎಲ್ಲೆಲ್ಲಿ ಕರೆದಿದ್ದೀರಿ ಅಲ್ಲೆಲ್ಲ ಬಂದು ನೋಟ್ ಮಾಡಿ ಇಂಥ ರಸ್ತೆ ಆಗಬೇಕು, ಇಂಥ ಕೆಲಸ ಆಗಬೇಕು ಅಂತೇಳಿ ನಾನೇ ಸ್ವತಃ ಬಂದು ನಿಮ್ಮ ವಾರ್ಡ್ಗಳನ್ನು ಭೇಟಿ ಮಾಡಿ ಹೋಗಿದ್ದೀನಿ. ಇದೊಂದೇ ಅಲ್ಲ, ಎಲ್ಲ ವಾರ್ಡ್ಗಳಿಗೂ ಭೇಟಿ ಕೊಟ್ಟಿದ್ದೀನಿ. ಯಾವುದೇ ಒಂದು ಮನೆ ಬಿಡಲಿಲ್ಲ. ಅದು ಬಹುಶಃ ನಿಮಗೆ ನೆನಪಿರ್ಬೋದು. ಆ ನಂತರ ನಾನು ಕಮಿಷನರ್ ನಾಗಪ್ಪನವರು ಎಲ್ಲ ಸೇರಿ ಇದರ ಬಗ್ಗೆ ಚರ್ಚೆ ಮಾಡಿ ಹಣ ಬಿಡುಗಡೆ ಮಾಡುವ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಸುಮಾರು ಇವತ್ತು ಇಡೀ 31 ವಾರ್ಡಿಗೂ ಬಹುಶಃ ಇಷ್ಟೊಂದು ಹಣವನ್ನು ಒಂದೇ ಸರಿ ತರಲಿಕ್ಕೆ ಆಗೋದಿದ್ರು ಸಹ ಹತ್ತತ್ರ 30 ಕೋಟಿ ರೂಪಾಯಿವರೆಗೆ ಈಗಾಗಲೇ ಸಮಸ್ಯೆ ತಂದಿದ್ದೀವಿ. ಆ 30 ಕೋಟಿಯಲ್ಲಿ ಈಗಾಗಲೇ ಎಲ್ಲ ಭಾಗದ ರಸ್ತೆಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಯಾವುದೇ ವಾರ್ಡಲ್ಲೂ ನಾವು ಬಿಡುವ ಪ್ರಶ್ನೆನೇ ಇಲ್ಲ. ಅದರಲ್ಲೂ ಹೇಳ್ತಾ ಇದ್ದೀನಿ, ಇವತ್ತೇ ಹೇಳಿದ್ದೀನಿ, ನಿಮ್ಮ 8 ವಾರ್ಡ್ 9 ವಾರ್ಡ್ ಹತ್ತತ್ರ ಬರುತ್ತೆ. ಈ 8 ವಾರ್ಡಿಗೆ ವಿಶೇಷವಾಗಿ ಆದ್ಯತೆ ಕೊಡಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ. ಈ ವಾರ್ಡಲ್ಲಿ ಹಿಂದೆ ಕಡೆಗಾಣಿಸಿರೋದ್ರಿಂದ ಈ ಸರಿ ಈ ವಾರ್ಡಿಗೆ ಎಲ್ಲ ರಸ್ತೆಗಳು ಚರಂಡಿಗಳನ್ನು ಹಿಡಿದು ಪ್ರತಿಯೊಂದು ಮಾಡಬೇಕನ್ನೋದು ನಮ್ಮ ಉದ್ದೇಶ. ಈ 8 ವಾರ್ಡ್ಗಳಿಗೆ ಯಾವುದೇ ಸಮಸ್ಯೆ ಇದ್ದಂಗೆ, ಯಾವುದೇ ರಸ್ತೆ ಚರಂಡಿ ನಿಮಗಿದೆಯಾ, ಇನ್ನು ಕೇವಲ ಈಗ ಬಂದು 8 ತಿಂಗಳಾಗಿದೆ, ನಿಮ್ಮೆಲ್ಲರ ಆಶೀರ್ವಾದದಿಂದ 8 ತಿಂಗಳಾಗಿದೆ ಗೋಪಾಲಕೃಷ್ಣ ಹೇಳೋ MLA ಆಗಿ ನಮ್ಮ ಸರ್ಕಾರ ಬಂದು. ಇಷ್ಟರೊಳಗೆ ಸಹ ಇಷ್ಟೊಂದು ಹಣವನ್ನು ಎಲ್ಲ ಬಹುಶಃ ಯಾರೂ ಎಣಿಸಲಿಕ್ಕಿಲ್ಲ. ನಮ್ಮ ನಗರಸಭಾ ಸದಸ್ಯರುಗಳು ಎಲ್ಲ ಭಾಗದಲ್ಲೂ ಅವರಿಗೆ ಆದ್ಯತೆ ಕೊಟ್ಟು ಮೊನ್ನೆ ಇದೂ ಸಹ ಇಲ್ಲಿ ಬಹಳ ಜನ ಓಡಾಡ್ತಾರೆ. ಇಲ್ಲಿ ಎಂತ ಇದಿದೆಯಲ್ಲ, ಸಾದಿ ಮಾಲ್ ಇದೆ, ಮದುವೆಗಳು ಬರ್ತಾರೆ ಅಂತ ಹೇಳಿದ ತಕ್ಷಣನೇ ಅರ್ಧ ಆಗಿತ್ತು. ನಾಗಪ್ಪಗೆ ಹೇಳಿದೆ ತಕ್ಷಣ ಮಾಡು ಅಂತ ಹೇಳಿ ಸಿಮೆಂಟ್ ರಸ್ತೆ ಅವಾಗಲೇ ಮಾಡ್ಕೊಟ್ಟು. ಯಾವುದೋ ಒಂದು ಮದುವೆ ಬಂದಿದೆ, ನಾನು ನೋಡಿದೆ ಏನಾಯಿತು ಅಂತ ಕೇಳಿದೆ. ಇಲ್ಲ ಅರ್ಧ ಆಗಿತ್ತು ಅಂತ. ಅರ್ಧ ಆಗಿದ್ದನ್ನ ತಕ್ಷಣ ಮಾಡ್ಕೊಟ್ಟು ಸಿಮೆಂಟ್ ರಸ್ತೆನೂ ಮಾಡಿಕೊಟ್ಟಿದ್ವಿ. ಹಾಗೆ ಈ ಭಾಗದ ಎಲ್ಲ ಭಾಗದ ನಿಮ್ಮ ಅಭಿವೃದ್ಧಿ ಮಾಡುವಂಥದ್ದು ನನ್ನ ಕರ್ತವ್ಯ. ಖಂಡಿತ ನಾನು ಮಾಡಿಕೊಡ್ತೀನಿ. ಇದು ಒಂದೇ ಅಲ್ಲ, ತಡೆಗೋಡೆ ಹೋಗಿದೆ ಅಂತ ಆ ಭಾಗದಲ್ಲಿ ನೀರು ಹೋಗ್ತಾ ಇದೆ, ಚಾನಲ್. ಆ ಚಾನಲ್ ಹೋಗುವಂಥ ತಡೆಗೋಡೆಯಲ್ಲಿ ಬಹಳಷ್ಟು ಮನೆಗಳು ಬಹಳ ವರ್ಷದಿಂದ ಅಕ್ಕ ತಂಗಿಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ದೇಶದ ಶಕ್ತಿ ಸ್ತ್ರೀ ಶಕ್ತಿ. ಹಾಗಾಗಿ ರಾಜ್ಯ ಸರ್ಕಾರದ ಮೂಲ ಉದ್ದೇಶ ಸಬಲೀಕರಣ. ಅದರ ಹಿಂದೆ ಇವತ್ತು ಸರ್ಕಾರ ಕೆಲಸ ಮಾಡ್ತಿದೆ. ಆ ಸರ್ಕಾರಕ್ಕೊಂದು ಅಭಿನಂದನೆ ದಯವಿಟ್ಟು ಸಲ್ಲಿಸಬೇಕು ಅಂತ ನಾನು ಕೇಳ್ತಾ ಇದ್ದೇನೆ ನಿಮ್ಮಲ್ಲಿ. ಹಾಗೆಯೇ ಬೀರು ಗೋಪಾಲಕೃಷ್ಣ ಸರ್ ಅವರಿಗೆ ಕೂಡ ನೀವೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಿ, ನನ್ನ ವಾರ್ಡಿನ ಮತದಾರರ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.